ಸ್ನೇಹಿತರೆ ನಮಸ್ಕಾರ. ನನ್ಗನ್ಸುತ್ತೆ ಈ ಧ್ರುವಂತ್ ಅವರು ಬಿಗ್ ಬಾಸ್ ಮನೆಗೆ ಡಾನ್ ಅಂತ ಅನ್ಕೊಂಬಿಟ್ಟಿದ್ದಾರೆ. ಏನ್ ಬಾಯಿ ಬಂದಂಗೆಲ್ಲ ಗಿಲ್ಲಿ ಮೇಲೆ ಮಾತಾಡೋದ? ಅಸ್ಲಿಗೆ ಮ್ಯಾಟ್ರ್ ಏನು ಅಂದ್ರೆ ಹೊಸ ವರ್ಷ ಅಂದ್ರೆ ಖುಷಿ ಖುಷಿಯಾಗಿರ್ಬೇಕಲ್ವಾ? ಆದ್ರೆ ನಮ್ ಬಿಗ್ ಬಾಸ್ ಮನೇಲಿ ಸೀನ್ ಉಲ್ಟಾ ಹೊಡೆದಿದೆ. ಧ್ರುವಂತ್ ಅವರು ಗಿಲ್ಲಿ ಮೇಲೆ ಫುಲ್ ಕೆಂಡ ಕಾರಿದ್ದಾರೆ. ಯಾಕೆ ಅಂತ ಕೇಳ್ತೀರಾ? ನೀವು ತಲೆ ಚೆಚ್ಕೊಬಿಡ್ತೀರಾ ಸ್ಟೋರಿ ಹೇಳಿದ್ರೆ. ಬನ್ನಿ ಏನಾಯ್ತು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಮನೆಯಲ್ಲಿ ಹೊಸ ವರ್ಷದ ಪಾರ್ಟಿ ಜೋರಾಗಿತ್ತು. ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ರು. ಮನೆಯಲ್ಲಿ ಯಾರ್ಯಾರು ಏನೇನ್ ಮಾಡ್ತಾರೆ ಅಂತ ಒಂದು ಹಾಡು ಬರಿಬೇಕು ಅಂತ ಹೇಳಿದ್ರು. ಗಿಲ್ಲಿ ಅವರು ಸಖತ್ತಾಗಿ ಸಾಲ್ಗಳನ್ನ ರೆಡಿ ಮಾಡ್ತಾ ಇದ್ರು. ಅಷ್ಟರಲ್ಲಿ ಗಿಲ್ಲಿ ಅವರು ಧ್ರುವಂತ್ ಅವರು ಡೈನಿಂಗ್ ಹಾಲ್ ಕ್ಲೀನ್ ಮಾಡಬೇಕು ಅಂತ ಒಂದು ಹಾಡಲ್ಲಿ ಲೈನ್ ಸೇರಿಸಿದ್ರು. ಅಷ್ಟೇ ನೋಡ್ರಿ, ಅಲ್ಲಿವರೆಗೂ ಸುಮ್ಮನಿದ್ದ ಧ್ರುವಂತ್ ಅವ್ರಿಗೆ ಎಲ್ಲಿಲ್ಲದ ಸಿಟ್ಟು ಬಂದ್ಬಿಡ್ತು. ಅಬಾಬಾಬಾ, ಧ್ರುವಂತ್ ಆಡಿದ ಒಂದೊಂದು ಮಾತುಗಳು ಎಷ್ಟು ಅಂತ ಅನ್ಸಿದ್ರೆ ನನಗೆ ಅಷ್ಟೊಂದು ಮಾತಾಡೋದು ಬೇಕಿತ್ತ ಅನ್ಸ್ಬಿಡ್ತು. ನನ್ನ ಹೆಸರು ಬಂದ್ರೆ ಸಾಕು ಪೇಪರ್ ಅರ್ಧಾಕ್ಬಿಡ್ತೀನಿ ಅಂದ್ರು. ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ನಿನ್ನ ಅಸಹ್ಯನ ನಿನ್ನ ಹತ್ರನೇ ಇಟ್ಕೋ, ನಾನ್ ನಿನ್ ಮನೆಗ್ ಬಂದಿಲ್ಲ ಅಂತ ಏಕವಚನದಲ್ಲೇ ಮಾತಾಡಿದ್ರು. ಅಲ್ಲ, ನನಗೆ ಒಂದು ಅರ್ಥ ಆಗ್ತಲ್ಲ, ಏನ್ ಮಾಡ್ತೀಯೋ ಮಾಡ್ಕೋ ಅನ್ನೋ ರೇಂಜ್ಗೆ ಧ್ರುವಂತ್ ಹೋದಾಗ ಗಿಲ್ಲಿ ಮಾತ್ರ ತುಂಬಾ ಕೂಲ್ ಆಗಿ ಅಸಹ್ಯ ಅಂತ ಹೇಳ್ಬೇಡ, ಸುಮ್ಮನೆ ಟ್ರಿಗರ್ ಮಾಡಬೇಡ ಅಂತ ಹೇಳಿ ಆರಾಮಾಗಿದ್ರು. ಅದು ನಮ್ ಗಿಲ್ಲಿ ಅವರು. ನೋಡಿ, ಧ್ರುವಂತ್ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ನೋಡಿ ಬಾಸ್. ನಮಗಂತೂ ಧ್ರುವಂತ್ ನಡ್ಕೊಂಡಿರೋದು ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಅದು ಬಿಗ್ ಬಾಸ್ ಕೊಟ್ಟಿರೋ ಒಂದು ಸಿಂಪಲ್ ಟಾಸ್ಕ್. ಗಿಲ್ಲಿ ತಮ್ಗಿಷ್ಟ ಬಂದಿದ್ನ ಬರೀತಿಲ್ಲ, ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಜಗಳ ಮಾಡೋದ್ ಬೇಕಿತ್ತ? ಟಾಸ್ಕ್ ಅಂದ್ಮೇಲೆ ಎಲ್ಲರ ಹೆಸರು ಬಂದೇ ಬರುತ್ತೆ. ಅದಕ್ಕೆ ಇಷ್ಟೊಂದು ಹಾರಾಡೋದು ಅತಿಯಾಯ್ತು ಅಂತ ವೀಕ್ಷಕರು ಉಗಿತಾ ಇದ್ದಾರೆ. ಅದಂತೂ ಸತ್ಯ. ಸ್ಪೆಷಲಿ ನಮ್ ಗಿಲ್ಲಿ ಫ್ಯಾನ್ಸ್. ಭಾಷೆ ಅತಿ ಆಯ್ತ್ರಿ. ಅಸಹ್ಯ ಅನ್ನೋ ಪದ ಬಳಸೋದು ಒಬ್ಬ ಕಲಾವಿದನಿಗೆ ಗೌರವ ಅಲ್ಲ. ಅವ್ರನ್ನ ಏಕವಚನದಲ್ಲಿ ಕೆಳಮಟ್ಟಕ್ಕೆ ತಳ್ಳೋದು ನೋಡಕ್ಕೆ ನನಗಂತೂ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ಲಿಲ್ಲ. ಅತಿಯಾದ ಆಟಿಟ್ಯೂಡ್. ನಿಜವಾಗ್ಲೂ ಹೇಳ್ತೀನಿ, ನಿನ್ ಮನೆಗೆ ಬಂದಿಲ್ಲ ಅನ್ಲಿಕ್ಕೆ ಅದು ಯಾರ ಸ್ವಂತ ಮನೆನೂ ಅಲ್ಲ. ಬಿಗ್ ಬಾಸ್ ಮನೆ ಎಲ್ರ ಸ್ವಂತ, ಎಲ್ರ ಮನೆ. ಅಲ್ಲಿ ಆಟ ಆಡ್ತಾ ಇರೋ ಎಲ್ಲರಿಗೂ ಅದು ಅಧಿಕಾರ ಇದೆ. ಹಾಡಲ್ಲಿ ಹೆಸರು ಹಾಕಿದ್ದಕ್ಕೆ ಅಸಹ್ಯ ಅಂತ ಬೈಯೋದು ಸರಿನಾ? ಅಥವಾ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವ ಕಾಲ ಹತ್ರ ಬರ್ತಾ ಇದೆಯಾ? ನನಗಂತೂ ಅವರು ಆದಷ್ಟು ಬೇಗ ಹೊರಗಡೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಧ್ರುವಂತ್ ಅವರ ಈ ಅಹಂಕಾರದ ಆಟಕ್ಕೆ ಬಿಗ್ ಬಾಸ್ ಇವರ ಕಿಚ್ಚನ ಚಪ್ಪಾಳೆ ಕೊಡ್ತಾರೋ ಅಥವಾ ಸರಿಯಾಗಿ ಬೆಂಡೆತ್ತಾರೋ ಕಾದ್ ನೋಡ್ಬೇಕು. ನಿಮ್ ಪ್ರಕಾರ ಧ್ರುವಂತ್ ಅವರು ಗಿಲ್ಲಿ ಮೇಲೆ ಅವ್ರು ಆಡಿದ ರೀತಿ ಸರಿ ಅಂತ ಅನ್ಸಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಧೂಳೆಪ್ಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಬಿಗ್ ಬಾಸ್ ನ ಲೇಟೆಸ್ಟ್ ಸುದ್ದಿಗಳಿಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫಾಲೋ ಮಾಡಿ. ಒಂದ್ ಮಾತು ಮಾತ್ರ ಹೇಳ್ತೀನಿ, ನಮ್ಗೆ ಅವರು ಗಿಲ್ಲಿ ಬಗ್ಗೆ ಮಾತಾಡಿದ್ದು ಇಷ್ಟ ಇಲ್ಲ. ಗಿಲ್ಲಿ ಅದ್ಭುತ ಕಲಾವಿದ, ಅದ್ಭುತ ನಟ. ಅವನ ಮೇಲೆ ಇಷ್ಟೊಂದು ಅಸಹ್ಯವಾಗಿ ಪದಗಳನ್ನ ಬಳಸಿ ಮಾತಾಡಿದ್ದು ನನಗೇನೋ ಸರಿ ಅನ್ಸಲಿಲ್ಲ.